ಮನ್ಯಾಗ ಒಂದು ಫೋಟೋ ಇಟ್ಟು ಪೂಜೆ ಮಾಡೋದು, ಒಂದು ತೆಂಗಿನಕಾಯಿ ಹೊಡೆಯೋದು, ಬಸವ ಭಕ್ತರು ನಾವಂತ ಹೇಳಿಸ್ಕೊಳ್ಳೋರು ಭಾಳ ಜನ ಇದ್ದಾರೆ. ಅಂತರಂಗದೊಳಗೆ ಬಸವಣ್ಣ ನೆಲೆ ಊರಬೇಕು. ಹೆಂಗಂತ ಕೇಳಿದ್ರೆ, ನಿಮ್ಮ ಹೃದಯದೊಳಗೆ ಬಸವಣ್ಣ ನೆಲೆಗೊಳ್ಳಬೇಕು. ಅದು ನಿಜವಾದ ಬಸವ ತತ್ವ ಆಗ್ತದೆ. ಅದು ಅಂತರಂಗದ ಶುದ್ಧಿ ಆಗ್ತದೆ. ಯಾಕೆ ಅಷ್ಟೊಂದು ಜನ ಬಂದರು 12ನೇ ಶತಮಾನದೊಳಗೆ? ಯಾರಿಗೂ ಕರೆದಿಲ್ಲ, ಬಿಟ್ಟಿಲ್ಲ. ನೀವು ಬರ್ರಿ ಅಂತ ಯಾರ ಮನೆಗೂ ಆಮಂತ್ರಣ ತಗೊಂಡು ಹೋಗಲಿಲ್ಲ. ಅವತ್ತು ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ತನ್ನ ರಾಜಗದ್ದಿಗೆಯನ್ನು ಬಿಟ್ಟು ಬಂದ, ಬೆಳ್ಳಿಯ ಬಂಗಾರವನ್ನು ತ್ಯಾಗ ಮಾಡಿ ಬಂದ. ಆದರೆ ಮತ್ತೊಬ್ಬ ಅಫ್ಘಾನಿಸ್ತಾನದಿಂದ ಇಸ್ಲಾಂ ಧರ್ಮದ ಮರುಳಶಂಕರ ದೇವರು ಬಂದ. ಇವರೆಲ್ಲ ಬಂದು ಏನು ಮಾಡಿದ್ರು ಅಂತ ಕೇಳಿದ್ರೆ, ಅಲ್ಲಿ ತಮ್ಮ ಮನಸ್ಸಿನ ಮೈಲಿಗೆಯನ್ನು ತೊಳ್ಕೊಂಡು ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಆ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ರು ಎಲ್ಲರೂ. ಅಂತರಂಗ ಶುದ್ಧಿ ಮಾಡ್ಕೊಳ್ಳಿಕ್ಕೆ, ಬಹಿರಂಗ ಶುದ್ಧಿ ಮಾಡ್ಕೊಳ್ಳಿಕ್ಕೆ. ಬಸವಣ್ಣನ ಅಂತರಂಗ ಎಷ್ಟು ವಿಶಾಲವಾಗಿತ್ತು ಅಂದರೆ, ಈಗ ತಾನೇ ನಮ್ಮ ಎಡೆಯವರು ಹೇಳಿದರು, ಅದು ಬಹಳ ವಿಸ್ತಾರವಾಗಿದೆ. ಒಂದು ದಿವಸ ಮಹಾಶಿವರಾತ್ರಿ ದಿನ ಯಾವುದೋ ಒಬ್ಬ ದಲಿತರ ಹುಡುಗ ಗುಡಿ ಪ್ರವೇಶ ಮಾಡಿರ್ತಾನೆ. ಗುಡಿ ಪ್ರವೇಶ ಮಾಡಿದಾಗ ಸವರ್ಣೀಯರೆಲ್ಲ, ಎತ್ತರ ಜಾತಿಯವರೆಲ್ಲ ಬಡ್ದಿರ್ತಾರೆ. ಅವನ್ನ ಹೆಂಗೆ ಬಡ್ದಿರ್ತಾರೆ ಅಂದರೆ, ಕಣ್ಣಾಗೆಲ್ಲ ರಕ್ತ ಬಂದಿರ್ತದೆ, ಒದ್ದಾಡ್ತಿರ್ತಾನೆ. ವಿಲವಿಲ ಒದ್ದಾಡಿದ್ರೆ ಯಾರೂ ಅವನಿಗೊಂದು ತೊಟ್ಟು ನೀರು ಹಾಕೋದಿಲ್ಲ. ಅಂಥ ಪ್ರಸಂಗದೊಳಗೆ ಒಬ್ಬ ಹುಡುಗ ಬಸವಣ್ಣನ ಹತ್ರ ಓಡ್ಕೊಂತ ಹೋಗಿ, ಬಸವಣ್ಣ ಬಸವಣ್ಣ, ನೀವು ನಡೆದಾಡಿದಂಥ ಭೂಮಿಯೊಳಗೆ ಇಂಥ ಒಂದು ದುರ್ಘಟನೆ ನಡೆದಂಥ ಸುದ್ದಿ ಮುಟ್ಟಿಸಿದಾಗ ಬಸವಣ್ಣ ಎಲ್ಲಿ ಕುತ್ಕೊಂಡಿದ್ರಂದ್ರೆ, ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕುತ್ಕೊಂಡಂತ ಬಸವಣ್ಣ ಆ ದಲಿತರ ಹುಡುಗನ ಹತ್ರ ಬಂದು ತಲೆ ಮೇಲೆ ಕೈ ಇಡ್ತಾರೆ. ಇದೇ ಬಸವಣ್ಣನ ಅಂತಃಕರಣ, ಇದೇ ಬಸವಣ್ಣನ ಅಂತಃಕರಣ.